ಈ ಸಮ್ಮರ್ಗೆ ಕೂಲ್ ಆದಂಥ ಬಾದಾಮ್ ಸ್ವೀಟ್ ಲಸ್ಸಿ ತುಂಬ ರುಚಿಕರವಾಗಿರುತ್ತೆ. ಇದು ಆರೋಗ್ಯಕ್ಕೂ ಒಳ್ಳೆಯದು. ಒಂದು ಸರಿ ಮಾಡಿಕೊಡಿದ್ರೆ ಮತ್ತೆ ಮತ್ತೆ ಇದನ್ನೇ ಮಾಡ್ಕೊಂಡು ಕುಡಿಬೇಕು ಅನಿಸುತ್ತೆ. ಈ ಸಮ್ಮರಲ್ಲಿ 2 ಗ್ಲಾಸ್ ಇದನ್ನು ಕುಡಿದ್ಬಿಟ್ರೆ ಊಟನೇ ಬೇಕಾಗಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಹೆಲ್ದಿ ಕೂಡ. ಇದನ್ನು ಮಾಡೋ ವಿಧಾನ ನೋಡೋಣ. ಟೇಸ್ಟಿಯಾದಂಥ ಕೂಲಾದ ಬಾದಾಮ್ ಲಸ್ಸಿ. 6ರಿಂದ 7 ಬಾದಾಮಿ, ಗೋಡಂಬಿ ಮತ್ತು ಒಂದು 10 ದ್ರಾಕ್ಷಿ, ಒಣ ದ್ರಾಕ್ಷಿ, ಕಲ್ಸಕ್ಕರೆ ಮತ್ತು 2 ಏಲಕ್ಕಿ ತೊಗೊಂಡಿದ್ದೀನಿ. ಇಲ್ಲಿ ಕಲ್ಸಕ್ಬೋದು 1 ಕಪ್ಪಷ್ಟು ಗಟ್ಟಿ ಮೊಸರು ತೊಗೊಂಡಿದ್ದೀನಿ. ಇಲ್ಲಿ ಸಬ್ಜಾನ ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡಿದ್ದೀನಿ. ಒಂದು ಮಿಕ್ಸರ್ ಜಾರು ತೊಗೊಂಡು ಇದಕ್ಕೆ ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಕಲ್ಸಕ್ಕರೆ, ಏಲಕ್ಕಿನ ಹಾಕ್ಕೊಂಡು ಅದಕ್ಕೇ ಗಟ್ಟಿ ಮೊಸರನ್ನು ಹಾಕ್ತಾಯಿದ್ದೀನಿ. 1 ಕಪ್ಪಷ್ಟು ಹಾಕ್ಕೊಂಡು ಇದಕ್ಕೇ ಒಂದು 10 ಐಸ್ ಕ್ಯೂಬ್ಸ್ ಇದನ್ನು ಇದಕ್ಕೆ ಹಾಕೊಂಡ್ಬಿಡ್ಬೇಕು. ಚೆನ್ನಾಗಿ ಆಗುತ್ತೆ, ಕೂಲಾಗಿರುತ್ತೆ ಇದು. ಹಾಗಾಗಿ ಇದನ್ನು ಹಾಕಿ ಒಂದು ಮಿಕ್ಸರ್ ಜಾರಲ್ಲಿ ಸುಮಾರು ಒಂದು 5ರಿಂದ 6 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ರನ್ ಮಾಡಬೇಕು. ಇದರಲ್ಲಿ ಹಾಕಿರೋ ಬಾದಾಮಿ, ಗೋಡಂಬಿ ಚೆನ್ನಾಗಿ ಅದು ರುಬ್ಕೊಂಡು ಪೇಸ್ಟ್ ಥರ ಹಾಕಿ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿ ತನಕ ಇದನ್ನು ರುಬ್ಕೋಬೇಕು. ನೋಡಿ, ಚೆನ್ನಾಗಿ ರುಬ್ಬಾಗಿದೆ. ಚೆನ್ನಾಗಿ ಅದ್ರ ಮೇಲೆ ನೊರೆ ಬಂದಿದೆ, ಅಲ್ಲಿ ತನಕ ರುಬ್ಕೋಬೇಕು. ಇದನ್ನು ಸರ್ವ್ ಮಾಡ್ಕೊಳ್ಳೋಣ. 1-2 ಗ್ಲಾಸಿಗೆ ಕೂಲಾಗಿರೋಂಥ ಲಸ್ಸಿ ತುಂಬ ಟೇಸ್ಟಿಯಾಗಿ ಕೂಲಾಗಿ ರೆಡಿಯಾಗಿದೆ. ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಇದ್ರ ಮೇಲೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿರೋವಂಥ ಬಾದಾಮಿ ಮತ್ತು ಗೋಡಂಬಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಈ ಥರ. ಇದಕ್ಕೇ ಸಬ್ಜಾ ಹಾಕ್ಕೊಳ್ಳೋಣ. ಈ ಸಬ್ಜಾ ಬಾಡಿನ ಕೂಲ್ ಮಾಡುತ್ತೆ, ಈ ಸಮ್ಮರಲ್ಲಿ ಟೇಸ್ಟು ಕೊಡುತ್ತೆ. ಇದಕ್ಕೊಂದು ಒಳ್ಳೆ ಇದನ್ನು ಹಾಕ್ಕೊಂಡು ಇದ್ರ ಮೇಲೆ ಮತ್ತೆ ಚಿಕ್ಕದಾಗಿ ಕಟ್ ಮಾಡಿರೋ ಗೋಡಂಬಿ ಮತ್ತು ಬಾದಾಮಿನ ಹಾಕ್ಕೊಳ್ಳೋಣ. ಪಿಸ್ತಾ, ಅಂಜೂರ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಹಾಕ್ಕೋಬೋದು, ಇನ್ನೂ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಕೂಲಾಗಿರುವಾಗಲೇ ಇದನ್ನು ಸರ್ವ್ ಮಾಡಿಕೊಂಡ್ರೆ ಕೂಲಾದಂಥ ಬಾದಾಮ್ ಲಸ್ಸಿ ಟೇಸ್ಟಿಯಾಗಿ ಆರೋಗ್ಯಕರವಾಗಿ ರೆಡಿಯಾಗಿದೆ. ಈ ಥರ ಈ ಸಮ್ಮರಲ್ಲಿ ಮಾಡಿ ಟೇಸ್ಟ್ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.